ಸ್ನೇಹಿತರೆ, ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರತಿಭೆ ಈ ಮಾಳು ನಿಪ್ನಾಳ್ ತಮ್ಮ ಹಾಡುಗಳ ಮೂಲಕವೇ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನಂತಹ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳಲ್ಲಿ ಹೆಸರನ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕದಾದ್ಯಂತ ಸಾಕಷ್ಟು ಫೇಮಸ್ ಆದಂತಹ ಈ ಮಾಳು ನಿಪ್ನಾಳ್ ಅವರು ನಿಮ್ಗೆ ಗೊತ್ತಿದ್ದೇ ಇರಬಹುದು, ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ಕ್ಕೆ ಕಾಲಿಟ್ಟಿದ್ದಾರೆ. ಈಗಿರಬೇಕಾದ್ರೆ ಇಲ್ಲಿ ಮೊದಲ ದಿನವೇ ಮಾಳು ನಿಪ್ನಾಳ್ ಅವರು ಮನೆಯಿಂದ ಹೊರಗಡೆ ಹೋಗ್ತಾರಾ ಎಂಬ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಿದ್ದಾವೆ. ಏಕೆಂದ್ರೆ ಇವತ್ತು ಬಿಗ್ ಬಾಸ್ ಬಿಡುಗಡೆ ಮಾಡಿರುವಂತಹ ಒಂದು ಪ್ರೋಮೋದ ಮೂಲಕ. ಬದಲಿಗೆ ಆ ಪ್ರೋಮೋದಲ್ಲಿ ಏನಿದೆ ಎಂಬುದನ್ನು ನೋಡೋಣ. ಮನೆಗೆ ಬಂದ ಮೊದಲ ದಿನವೇ ಭರ್ಜರಿ ಟ್ವಿಸ್ಟ್. ನಾ ಬಂದಿರೋ ಉದ್ದೇಶ ಸ್ವಾಗತ ಮಾಡೋದಕ್ಕಲ್ಲ, ನಿಮ್ಮಲ್ಲಿ ಒಬ್ಬ ಇಲ್ಲಿ ಟ್ವಿಸ್ಟ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಬಂದ ತಕ್ಷಣವೇ ಎಲಿಮಿನೇಷನ್ ಪ್ರಾರಂಭವಾಗಿದೆ. ವಿದಾಯ ಹೇಳೋದಕ್ಕೆ ಪರಸ್ಪರ ಚರ್ಚಿಸಿ ಒಬ್ಬರಿಗೆ ಮುಖ್ಯ ದ್ವಾರ ತೋರಿಸಿ. ಒಂದೆರಡು ಮೂರು ದಿವಸ ಹೇಳ್ಬೇಕು ಆಸೆ ಐತಿ ಮನ್ಯಾಗ್ರಿ. ಸ್ಪಂದನ ತುಂಬಾ ಅವಕಾಶಗಳು ಹೊರಗಡೆ ಸಿಗಬಹುದು ಅಂತ ನಾನು ಅನ್ಕೋತೀನಿ. ಐ ಡಿಸರ್ವ್ ಟು ಸ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾತಾಡಿ ಫೇಮಸ್ ಆಗೋದು ಒಂದಿರುತ್ತೆ. ಒಬ್ಬರಿಗೆ ಗುಡ್ ಬೈ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸ್ನೇಹಿತರೆ, ನೀವು ಬಿಗ್ ಬಾಸ್ ನ ಪ್ರಾರಂಭದಲ್ಲಿ ನೋಡಿರಬಹುದು, ಇಲ್ಲಿ ಒಂಟಿ ಜಂಟಿ ಅಂತ ಮಾಡಿದ್ರು. ಇಲ್ಲಿ ಒಂಟಿಯಾಗಿ ಯಾರಾಡ್ತಾರೆ, ಜಂಟಿಯಾಗಿ ಯಾರಾಡ್ತಾರೆ ಅಂತ ಇಲ್ಲಿ ಪ್ರೇಕ್ಷಕರು ನಿರ್ಧಾರ ಮಾಡಬಹುದಾಗಿತ್ತು. ಅದರಂತೆ ಒಂಟಿಯಾಗಿ ಆಟಾಡೋರು ಒಂದ್ ಕಡೆ, ಇನ್ನೊಂದು ಜಂಟಿಯಾಗಿ ಆಟಾಡೋರು ಒಂದ್ ಕಡೆ. ಇಲ್ಲಿ ನಮ್ಮ ಮಾಳು ನಿಪ್ನಾಳ್ ಅವರಾಗಿರ್ಬೋದು, ಕರಿಬಸಪ್ಪ ಅವರಾಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಸ್ಪಂದನ ಆಗಿರಬಹುದು, 4 ಜನನ್ನ ನೇರವಾಗಿ ಒಳಗಡೆ ಕಳಿಸ್ತಾರೆ. ಅದರಲ್ಲಿ ಕರಿಬಸಪ್ಪನವರು ಮೊದಲೇ ಹೋಗಿರ್ತಾರೆ. ಇನ್ನುಳಿದಿದ್ದು ರಕ್ಷಿತಾ, ಮಾಳು ನಿಪ್ನಾಳ್, ಸ್ಪಂದನ ಅವರು. ಈ 3 ಜನ ಏನ್ ಒಳಗಡೆ ಹೋಗಿರ್ತಾರಲ್ಲ, ಇವತ್ತು ಈ 3 ಜನನು ಸಹಿತ ಬಿಗ್ ಬಾಸ್ ಮನೆಗೆ ಅರ್ಹರಲ್ಲ ಅನ್ನೋ ರೀತಿ ಇಲ್ಲಿ ಬಿಗ್ ಬಾಸ್ ಟೀಮ್ ಇವರನ್ನ ಎಲಿಮಿನೇಷನ್ ಮಾಡಬಹುದು. ನೀವು ಬಂದ ದಿನವೇ ಇವರನ್ನ ಮನೆಯಿಂದ ಹೊರಗಡೆ ಹಾಕಬಹುದು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇಲ್ಲಿ ಮಾಳು ನಿಪ್ನಾಳ್ ಅವರು, ನಾ ಸಾಕಷ್ಟು ಕಷ್ಟಪಟ್ಟು ಈ ಸ್ಟೇಜ್ ಗೆ ಬಂದಿದ್ದೀನಿ, ಅಟ್ಲೀಸ್ಟ್ ಒಂದ್ 3 ದಿನ ಉಳಿಬೇಕು ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಕೆಲವೊಂದಿಷ್ಟು ಜನ ಸ್ಪಂದನ ಅವರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು, ನಿಮ್ಗೆ ಸಾಕಷ್ಟು ಅವಕಾಶಗಳು ಹೊರಗಡೆನೂ ಸಿಗ್ತಾವು ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಯಾರು ಸಹಿತ ನಾನು ಹೋಗ್ತೀನಿ ಅಂತ ಒಪ್ಕೊಳಲ್ಲ. ಯಾಕೆಂದ್ರೆ ಆ ಅವಕಾಶ ಸಿಗ್ಬೇಕಂದ್ರೆ ಸಾಕಷ್ಟು ಕಷ್ಟಪಟ್ಟಿರ್ತಾರೆ ಎಲ್ಲರೂ ಸಹಿತ. ಅದರಂತೆ ಇಲ್ಲಿ ಸ್ಪಂದನ ಅವರು ಸಹಿತ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಅಂತಹ ಅವಕಾಶನ ನಾನೇ ಯಾಕೆ ಬಿಡಬೇಕು, ಸಿಕ್ಕಿರುವ ಅವಕಾಶನ ಬಿಡಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಬಿಗ್ ಬಾಸ್ ಪ್ರಾರಂಭಕ್ಕೂ ಮೊದಲೇ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪ್ರಾರಂಭವಾಗಿದೆ. ಅದು ಸ್ಪರ್ಧಿಗಳಲ್ಲೇ ಆಗಿರಬಹುದು, ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಆಗಿರಬಹುದು. ಸ್ನೇಹಿತರೆ, ಬಿಗ್ ಬಾಸ್ ಸ್ಪರ್ಧಿಗಳನ್ನ ಬಂದಿನಾನೇ ಕಳಿಸಿದಂತಹ ಉದಾಹರಣೆ ಇಲ್ಲಿವರೆಗೂ ಬಿಗ್ ಬಾಸ್ ನಲ್ಲಿ ಇಲ್ಲ. ಈ ಬಾರಿಯ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ಸಾಕಷ್ಟು. ಇವತ್ತೇನ್ ಎಲಿಮಿನೇಷನ್ ಆಗಿದೆ, ಇವತ್ತು ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ ಒಬ್ರು ಅಂತ ಏನ್ ಹೇಳಿದಾರಲ್ಲ, ಇಲ್ಲಿ ಯಾರು ಹೋಗಲ್ಲ. ಇಲ್ಲಿ ಪ್ರತಿಯೊಬ್ಬರು ಸಹಿತ ಈ ವಾರ ಪೂರ್ತಿ ಇರ್ತಾರೆ. ನೆಕ್ಸ್ಟ್ ವೀಕ್ ಮೋಸ್ಟ್ಲಿ ಎಲಿಮಿನೇಷನ್ ಪ್ರಾರಂಭವಾಗುತ್ತೆ. ಈ ವೀಕ್ ದಸರಾ ಇರೋದ್ರಿಂದ, ನಾಡ ಹಬ್ಬ ಇರೋದ್ರಿಂದ ಬಿಗ್ ಬಾಸ್ ಮನೆಯಿಂದ ಯಾರನ್ನು ಹೊರಗಡೆ ಕಳಿಸಲ್ಲ. ಕಳಿಸಿದ್ರೆ ಅದು ನೆಕ್ಸ್ಟ್ ವೀಕ್ ಅಲ್ಲಿ ಕಳಿಸಬೇಕು. ಅದನ್ನು ಹೊರತುಪಡಿಸಿ ಮೊದಲ ದಿನವೇ ಎಲಿಮಿನೇಷನ್, ಡೋರ್ ತೆಗೆಯೋದು, ಇದೆಲ್ಲ TRP ಗಿಮಿಕ್ ಅಷ್ಟೇ. ಇರ್ಲಿ ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಏನಾಗುತ್ತೆ ಅಂತ ನಾವು ಕಾದ್ ನೋಡಬೇಕಾಗುತ್ತೆ. ಮೋಸ್ಟ್ಲಿ ನಂಗನ್ಸಿದ ಮಟ್ಟಿಗೆ ಯಾರು ಹೋಗಲ್ಲ, ಯಾರು ಹೋಗಕ್ ಸಾಧ್ಯನೂ ಇಲ್ಲ. ಇದು 100% ಅಲ್ಲ, 200% ಬರ್ಕೊಡ್ತೀನಿ, ಯಾರು ಹೋಗಲ್ಲ. ನಿಮ್ಗೆ ಇಲ್ಲಿ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಬದಲಿಗೆ ಯಾರು ಹೋಗ್ಬೇಕು ಮನೆಯಿಂದ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.